ಅರ್ಜುನ್ ಜನ್ಯ ಅವರು ಬರೀ ಮ್ಯೂಸಿಕಲ್ ಅಲ್ಲದೆ ಈಗ ಡೈರೆಕ್ಷನಲ್ಲಿ ಇಳಿದು ಕಮಾಲ್ ಮಾಡೋಕೆ ಹೊರಟಿರೋ ಸಿನಿಮಾ 45. ಮುಂಚೆ ದ ಅರೈವಲ್ ಅಂತ ಶಿವಣ್ಣ ಕ್ಯಾರೆಕ್ಟ್ರದ್ದು ಮಾತ್ರ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಇವತ್ತು ಇದರ ಟೀಸರ್ ರಿಲೀಸ್ ಆಗಿದೆ. ಸೊ ಇವತ್ತು ನಾನು ನೋಡಿದ್ದು 45 ಸಿನಿಮಾದ ಟೀಸರ್ ಬಗ್ಗೆ. ಟೀಸರಲ್ಲಿ 3 ಕ್ಯಾರೆಕ್ಟರ್ಗಳನ್ನ ಎಸ್ಟಾಬ್ಲಿಷ್ ಮಾಡೋಕೆ ನೋಡಿದ್ದಾರೆ. ಶಿವಣ್ಣ ಅವ್ರನ್ನ ಶಿವನ ರೀತಿಯಲ್ಲಿ ತೋರಿಸಿದ್ದಾರೆ. ಕಲರ್ ಟೆಂಪ್ಲೇಟ್ ಮೂಲಕ ಅದು ಇನ್ನೂ ಚೆನ್ನಾಗಿ ನೋಟಿಸ್ ಆಗುತ್ತೆ. ರಾಜ್ಬಿ ಶೆಟ್ಟಿ ಅವರ ಪಾತ್ರನ ಒಬ್ಬ ನಾರ್ಮಲ್ ಮನುಷ್ಯನ ರೀತಿ ತೋರಿಸಿದ್ದಾರೆ. ಅವನು ಏನಕ್ಕೂ ಭಯ ಪಡ್ತಿರೋದು ಇಲ್ಲ ಏನೋ ಸಮಸ್ಯೆಯಲ್ಲಿದ್ದಾನೆ ಅನ್ನೋ ರೀತಿ ಪೋರ್ಟ್ರೇ ಮಾಡಿದ್ದಾರೆ. ಇವನ್ ಸುತ್ತ ಶಿವಣ್ಣ ಮತ್ತು ಉಪ್ಪಿ ಕ್ಯಾರೆಕ್ಟರ್ಗಳು ಎದುರಾಗ್ತವೆ ಅನಿಸುತ್ತೆ ಟೀಸರ್ ನೋಡಿದರೆ. ಇನ್ನು ಉಪ್ಪಿ ಅವ್ರನ್ನ ಯಮನ್ ರೀತಿ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅವರ ಲುಕ್ ಮತ್ತು ಅವರ ಕ್ಯಾರೆಕ್ಟರಿಸಮ್ನ ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅರ್ಜುನ್ ಜನ್ಯ ಅವರು. ಆ ಕೊನೆ ಸೀನಲ್ಲಿ ನಾಯಿ ಜೊತೆ ಇರೋ ಸೀಕ್ವೆನ್ಸ್ ಮಾತ್ರ ಸಖತ್ ಕಿಕ್ ಕೊಡುತ್ತೆ. ಇನ್ನು 45 ಟೈಟಲ್ ಕಾರ್ಡ್ ಬರಬೇಕಾದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಐ ಮಸ್ಟ್ ಕಿಲ್ ಹಿಮ್, ಯು ಮಸ್ಟ್ ಸೇವ್ ಹಿಮ್ ಅಂತ ಬರುತ್ತೆ. ಮತ್ತು ಇನ್ನೊಂದು ಸೀಕ್ವೆನ್ಸಲ್ಲಿ ಕಿಲ್ ಆಫ್ಟರ್ 45 ಡೇಸ್ ಅಂತ ಹೇಳುತ್ತೆ. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿದರೆ ರಾಜ್ಬಿ ಶೆಟ್ಟಿ ಅವ್ರನ್ನ ಸಾಯಿಸೋಕ್ಕೆ ಯಮೋನ್ ರೀತಿಲಿ ಉಪೇಂದ್ರ ಅವರು, ಕಾಪಾಡೋಕ್ಕೆ ಶಿವಣ್ಣ ಅನ್ನೋ ರೀತಿ ಪೋರ್ಟ್ರೇ ಆಗ್ತಿದೆ. ಅರ್ಜುನ್ ಜನ್ಯ ಅವರು ಹೇಳಿದ ಹಾಗೆ ಆಲ್ಮೋಸ್ಟ್ ಟೀಸರಲ್ಲಿ ಎಲ್ಲ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಫಿಲಮ್ ನೋಡಿದ್ಮೇಲೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ. ಇನ್ನು ಇದರ VFX ಟೀಸರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸಿನಿಮಾ ಪೂರ್ತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ಇಲ್ಲಿ ಯೂಸ್ ಮಾಡಿದ್ದ ಕಲರ್ ಟೆಂಪ್ಲೇಟ್ಸ್ ಮತ್ತು ಆ ಕೆಂಪು ಸಮುದ್ರ, ಅದರಲ್ಲಿ ಗೂಳಿ, ಆ ಕೊನೆಯಲ್ಲಿ ಬರೋ ಕ್ಯಾರೆಕ್ಟರ್ಗಳು ಇವೆಲ್ಲ ಇಂಪ್ರೆಸ್ ಮಾಡಿದ್ವು. ಎಲ್ರಿಗೂ ಗೊತ್ತಿರೋ ಹಾಗೆ ಅರ್ಜುನ್ ಜನ್ಯ ಅವರು ಪೂರ್ತಿ ಆ್ಯನಿಮೇಷನ್ ರೀತಿ ಮಾಡಿ ಎಲ್ರಿಗೂ ತೋರಿಸಿ ಆಮೇಲೆ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಇದು ಅವರ ಡೈರೆಕ್ಟರ್ ಡೆಬ್ಯೂ ಫಸ್ಟ್ ಫಿಲಮ್. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ. ಜೊತೆಗೆ ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಅಂತ ಆ್ಯಕ್ಟರ್ಗಳನ್ನ ಅರ್ಜುನ್ ಜನ್ಯ ಅವರು ಹೇಗೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ ನೋಡಬೇಕಾಗಿದೆ. ಟೀಸರಲ್ಲಿ ನೋಡಿದರೆ ಅರ್ಜುನ್ ಜನ್ಯ ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್, ಎಫರ್ಟ್ ಕಾಣಿಸ್ತಾ ಇದೆ. ಅವರು ಅಂದ್ಕೊಂಡಾಗೆ ಸಿನಿಮಾ ಮೂಡ್ ಬಂದಿದೆ ಅನ್ನಿಸ್ತಾ ಇದೆ. ಇನ್ನು ಸತ್ಯ ಹೆಗ್ಡೆ ಅವರ ಕ್ಯಾಮ್ರಾ ವರ್ಕ್ ಚೆನ್ನಾಗಿ ಮೂಡ್ ಬಂದಿದೆ ಮತ್ತು ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಇಂಪ್ರೆಸಿಂಗ್ ಆಗಿದೆ. ಈ ಸಿನಿಮಾ ಇದೇ ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾಯಿದೆ. ಕಾದು ನೋಡಬೇಕು ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಹೇಗೆ ಮೂಡಿ ಬಂದಿದೆ ಈ ಸಿನಿಮಾ ಅಂತ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು 45 ಸಿನಿಮಾ ಟೀಸರ್ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಸೊ 45 ಸಿನಿಮಾದ ಟೀಸರ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.